ನಾನೀಗ ಫ್ರೀ ಆಗ್ತಾ ಈಗಷ್ಟೇ ನಾನು ನನ್ನ ಆರ್ಡರ್ನ ರಿಸೀವ್ ಮಾಡ್ಕೊಂಡೆ. ಏನಪ್ಪ ಅಂತಂದ್ರೆ ಇನಾಲ್ಸಾ ಗಾರ್ಮೆಂಟ್ ಸ್ಟೀಮರ್, ವೆರಿ ಗುಡ್ ಸ್ಟೀಮರ್. ನಾನು ಒಂದು ಒಳ್ಳೆ ಸ್ಟೀಮರ್ನ ತಗೊಳ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ. ಜಸ್ಟ್ ಮಾರ್ನಿಂಗ್ ಅಷ್ಟೇ ಪಾರ್ಸಲ್ ಬಂತು. ನಾನು ಈಗ ಇದನ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಇದು ಬಂದು ಗಾರ್ಮೆಂಟ್ ಸ್ಟೀಮರ್. ಬಾಕ್ಸ್ ನಲ್ಲಿ ನಮಗೆ ಗಾರ್ಮೆಂಟ್ ಸ್ಟೀಮರ್ ಜೊತೆಗೆ ಈ ರೀತಿಯಾದ ಒಂದು ಬ್ರಷ್ ಅನ್ನ ಕೊಟ್ಟಿರ್ತಾರೆ. ಬ್ರಷ್ ಜೊತೆಗೆ ವಾಟರ್ ಅನ್ನ ಫಿಲ್ ಮಾಡೋದಕ್ಕೆ ಈ ರೀತಿ ಒಂದು ಕಪ್ ಅನ್ನ ಕೊಟ್ಟಿರ್ತಾರೆ. ಸೊ ದಟ್ ನಮಗೆ ಈಸಿ ಆಗುತ್ತೆ ವಾಟರ್ ಫಿಲ್ ಮಾಡೋದಕ್ಕೆ. ಬೆಟರ್ ನಾವು ಫಿಲ್ಟರ್ ವಾಟರ್ ಹಾಕಿದ್ರೆ, ನಾವು ನಾರ್ಮಲ್ ಟ್ಯಾಪ್ ವಾಟರ್ ಹಾಕಿದಾಗ ಮೇ ಬಿ ಅದರಲ್ಲಿ ಡರ್ಟ್ ಪಾರ್ಟಿಕಲ್ಸ್ ಎಲ್ಲ ಹಾಗೇನೆ ಸ್ಟೋರೇಜ್ ಆಗ್ಬೋದು. ಸೊ ಫಿಲ್ಟರ್ ವಾಟರ್ ಹಾಕಿದ್ರೆ ಬೆಟರು. ಈ ಬ್ರಷ್ ನಮಗೆ ಏನನ್ನ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಕ್ರೀಸಸ್ ಅಂಡ್ ರಿಂಕಲ್ಸ್ ಅನ್ನ ಈಸಿಯಾಗಿ ರಿಮೂವ್ ಮಾಡಿ ಬಟ್ಟೆನ ನೀಟಾಗಿ ಐರನ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. 1 year ವಾರಂಟಿ ಕಾರ್ಡ್ ಅನ್ನ ಕೂಡ ಆಡ್ ಮಾಡಿದ್ದಾರೆ. ಇಫ್ ಎನಿ ಪ್ರಾಬ್ಲಮ್ ನೀವು ವಾರಂಟಿನ ಕ್ಲೈಮ್ ಮಾಡ್ಕೊಳ್ಬಹುದು. ಬನ್ನಿ ಈಗ ಇದು ಹೇಗೆ ವರ್ಕ್ ಮಾಡುತ್ತೆ ನೋಡೋಣ. ನಾನೀಗ ಆಲ್ರೆಡಿ ಗಾರ್ಮೆಂಟ್ ಸ್ಟೀಮರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ವಾಟರ್ ಫಿಲ್ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ಸ್ಟೋರೇಜ್ ಬಾಕ್ಸ್ ಅನ್ನ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ನೀವು ವಾಟರ್ ಅನ್ನ ಫಿಲ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ಆಯಿತು. ಒಂದು ಸೌಂಡ್ ಬರುತ್ತೆ, ಕರೆಕ್ಟಾಗಿ ಫಿಟ್ ಆದರೆ ಆಗ ಅದು ಸರಿಯಾಗಿ ಫಿಟ್ ಆಗಿದೆ ಅಂತ ಹೇಳಿ. ಎಸ್, ನೀವು ಪವರ್ ಅನ್ನ ಆನ್ ಮಾಡಿ 28 seconds ವೇಟ್ ಮಾಡಿದ ನಂತರನೇ ನೀವು ಇಲ್ಲಿ ಬಟನ್ ಅನ್ನ ಆನ್ ಮಾಡ್ಕೊಳ್ಬೇಕಾಗುತ್ತೆ. ಅದರ್ವೈಸ್ ಡೈರೆಕ್ಟ್ ಆಗಿ ವಾಟರ್ ಡ್ರಾಪ್ಲೆಟ್ಸ್ ಬ್ಲೋ ಔಟ್ ಆಗುತ್ತೆ. ಸೊ ಒಂದು 28 seconds ನೀವು ವೇಟ್ ಮಾಡಿ ಆನಂತರ ನೀವು ಬಟನ್ ಅನ್ನ, ಇಲ್ಲಿ ಸ್ಟೀಮ್ ಬಟನ್ ಏನಿದೆ ಅವರು ಕೊಟ್ಟಿರ್ತಾರೆ ಅದನ್ನ ಆನ್ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಕ್ಲಾತ್ಸ್ ಅನ್ನ ಐರನ್ ಮಾಡ್ಕೊಳ್ಬಹುದು. ದಿಸ್ ಇಸ್ ಹ್ಯಾಂಡ್ ಸ್ಟೀಮರ್. ಈಗ ರಿಂಕಲ್ಸ್ ಅನ್ನ ನಾವು ರಿಮೂವ್ ಮಾಡ್ಬೋದು. ಈಗ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಎಸ್, ನಾನೀಗ ಪವರ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ಪವರ್ ಅನ್ನ ಆನ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ಒಂದು ಇಂಡಿಕೇಟರ್ ಕಾಣಿಸುತ್ತೆ, ನೋಡ್ತಾ ಇದ್ದೀರಾ? ಎಸ್, ಈ ಇಂಡಿಕೇಟರ್ ಕಂಡ ಕೂಡಲೇ ಇದು ಆನ್ ಆಗಿದೆ ಅಂತ ಹೇಳಿ ಅರ್ಥ. ಆಗ ನೀವು ಒಂದು 28 seconds ವೇಟ್ ಮಾಡಿ. ಸೊ ದಟ್ ವಾಟರ್ ಬಾಯ್ಲ್ ಆಗಿ ಸ್ಟೀಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಆಫ್ಟರ್ 28 seconds ನಾವಿಲ್ಲಿ ಬಟನ್ ಅನ್ನು ಆನ್ ಮಾಡಿದ್ರೆ ಸ್ಟೀಮು ಬ್ಲೋ ಔಟ್ ಆಗುತ್ತೆ. ನಾವು ಈಸಿಯಾಗಿ ಐರನ್ ಅನ್ನ ಮಾಡಬಹುದು. ಎಸ್, ವೇಟ್ ಮಾಡೋಣ. ಈ ರೀತಿಯಾಗಿ ನಾರ್ಮಲ್ ಐರನ್ ಬಾಕ್ಸ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇಟ್ ಟೇಕ್ಸ್ ಲಾಂಗ್ ಟೈಮ್. ನಾವು ಫ್ರೀ ಆಗಿದ್ದಾಗ ಮಾತ್ರ ನಾವು ನೀಟಾಗಿ ಈ ಐರನ್ ಬಾಕ್ಸ್ ಇಂದ ಐರನ್ ಮಾಡಬಹುದು. ಬಟ್ ನಾವು ಹೊರಗಡೆ ಹೋಗ್ತಾ ಇದೀವಿ, ಇಮಿಡಿಯೇಟ್ ನಾವು ಐರನ್ ಮಾಡ್ಕೊಳ್ಬೇಕು, ಸಡನ್ ಪ್ಲಾನ್ಸ್ ಇತ್ತು, ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತಂದಾಗ ಈ ರೀತಿ ಗಾರ್ಮೆಂಟ್ ಸ್ಟೀಮರ್ ನಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಆ ಐರನ್ ಬಾಕ್ಸ್ ತುಂಬಾ ಹಾರ್ಡ್ ಮೆಟೀರಿಯಲ್, ಅಷ್ಟೇ ಸೂಟಬಲ್ ಆಗುತ್ತೆ ಅಂತ ಹೇಳ್ಬೋದು. ಈ ಸಾಫ್ಟ್ ಮೆಟೀರಿಯಲ್, ಸಿಂಥೆಟಿಕ್ ಮೆಟೀರಿಯಲ್ಸ್, ಈ ತರ ವೇಲ್ಗಳಾಗಿರ್ಬೋದು, ಅದರಲ್ಲಿ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇದರಲ್ಲಿ ಹಾಗೇನಿಲ್ಲ, ಸ್ಟೀಮ್ ಬ್ಲೋ ಆಗೋದ್ರಿಂದ ನಾವು ಎಲ್ಲಾ ರೀತಿಯ ಫ್ಯಾಬ್ರಿಕ್ಸ್ ಅನ್ನ ಇದರಲ್ಲಿ ಐರನ್ ಮಾಡ್ಬೋದು. ಎಸ್, ಈಗ 28 seconds ಆಗಿದೆ. ನಾನೀಗ ಇದನ್ನ ಆನ್ ಮಾಡ್ತೀನಿ. ಎಸ್, ಇಟ್ ಸ್ಟಾರ್ಟೆಡ್. ನೋಡೋಣ ಈಗ. ನೋಡಿ, ಇದು ಕಂಪ್ಲೀಟ್ ಆಗಿ ರಿಂಕಲ್ ಆಗಿದೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ. ಗಾರ್ಮೆಂಟ್ ಸ್ಟೀಮರ್ ಅನ್ನ ಯೂಸ್ ಮಾಡೋದ್ರಿಂದ ಆಗುವಂತಹ ಲಾಭಗಳು ಏನಂತಂದ್ರೆ, ನಾವೇನಾದ್ರೂ ಸಿಂಗಲ್ ಯೂಸ್ ಮಾಡಿ ಪುನಃ ಬಟ್ಟೆನ ರೀಯೂಸ್ ಮಾಡ್ಬೇಕಂತಂದ್ರೆ ಈ ಬ್ಯಾಡ್ ಓಡರ್ ಅನ್ನ ಸ್ಟೀಮರ್ ರಿಮೂವ್ ಮಾಡುತ್ತೆ. ಹಾಗೆ ಬ್ಯಾಕ್ಟೀರಿಯಲ್, ವೈರಸ್, ಫಂಗಸ್ ಅಂತ ಕೀಟಾಣುಗಳಿಂದನೂ ಸಹಿತ ಸ್ಟೀಮ್ ಬ್ಲೋ ಆಗೋದ್ರಿಂದ ಬ್ಯಾಕ್ಟೀರಿಯಾಸ್ ಇಂದ ನಾವು ಬಟ್ಟೆಗಳನ್ನು ಸುರಕ್ಷಿತವಾಗಿ ಇಡಬಹುದು. ಹಾಗೆ ಐರನ್ ಮಾಡಿದಾಗ ಕೆಲವೊಂದು ಲೈನ್ಸ್ ಕ್ರಿಯೇಟ್ ಆಗುತ್ತೆ. ಆ ರೀತಿ ಲೈನ್ಸ್ ಇಲ್ಲಿ ಬರೋದಿಲ್ಲ. ಮತ್ತೆ ಇದು ಕ್ಯಾರಿ ಮಾಡೋಕ್ಕೂ ತುಂಬಾ ಸುಲಭ. ಏನಾದ್ರು ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಈಸಿಯಾಗಿ ಇದನ್ನು ನೀವು ತೊಗೊಂಡೋಗ್ಬೋದು. ಕಾಂಪ್ಯಾಕ್ಟ್ ಆ್ಯಂಡ್ ಪೋರ್ಟಬಲ್ ಅಂತಲೇ ಹೇಳಬಹುದು. ಎಸ್, ನೋಡ್ತಾ ಇದ್ದೀರಾ, ಮೋಸ್ಟ್ ಆಫ್ ದ ರಿಂಕಲ್ಸ್ ರಿಮೂವ್ ಆಗಿದೆ. ಇನ್ನೂ ಟೈಮ್ ತೊಗೊಂಡು ನೀವು ಮಾಡಿದ್ರೆ ಇನ್ನಷ್ಟು ಮತ್ತಷ್ಟು ಕ್ರೀಸಸ್ ಏನಿದೆ, ರಿಂಕಲ್ಸ್ ಏನಿದೆ ಅದನ್ನು ರಿಮೂವ್ ಮಾಡಬಹುದು. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಈ ಥರದ್ದು ಒಂದು ಗಾರ್ಮೆಂಟ್ ಸ್ಟೀಮರನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಫೈನಲಿ ಸ್ಟೀಮರನ್ನು ಪರ್ಚೇಸ್ ಮಾಡಿದೆ. ಹಾಗೆ ಇದು ವರ್ಕ್ ಆಗ್ತಾ ಇದೆ ಚೆನ್ನಾಗಿ. ನಾನು ಎಲ್ಲಿ ವರ್ಕ್ ಆಗೋದಿಲ್ಲೋ, ಸುಮ್ಮನೆ ಆ ರೀತಿ ಎಲ್ಲ ಇರುತ್ತೆ ಏನೋ ಅಂದ್ಕೊಳ್ತಾ ಇದ್ದೆ. ದಿಸ್ ಬಾಕ್ಸ್ ವೆಲ್
ಆಗಿತ್ತು ಇನಾಲ್ಸಾ ಗಾರ್ಮೆಂಟ್ ಸ್ಟೀಮರ್ ಬಗ್ಗೆ. ಇದು ನಮ್ಮ ಇಂಡಿಯನ್ ಪ್ರಾಡಕ್ಟ್, ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಹೇಗಿರುತ್ತೋ ಏನೋ ಅಂತ ಭಯ ಆಗಿತ್ತು, ಬಟ್ ಐ ಆಮ್ ಸೋ ಹ್ಯಾಪಿ ವಿತ್ ದ್ಯಾಟ್. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ಡೇ.